ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸುವ ವಿಚಾರ ಪ್ರಸ್ತಾಪಿಸಿದ್ದಾರೆ ಕಾಂಗ್ರೆಸ್ ನಾಯಕಿ ವೀಣಾ ಕಾಶಪ್ಪನವರ್. ಬಾಗಲಕೋಟೆಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ನಾನು ಬಾಗಲಕೋಟೆ ಮತಕ್ಷೇತ್ರದ ಆಕಾಂಕ್ಷಿ. ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ನಾನು ಅರ್ಜಿ ಹಾಕಲು ಮುಂದಾಗಿದೆ. ಆಗ ಮೇಟಿ ಸರ್ ಹೇಳಿದ್ರು, ಇದು ನನ್ನದು ಕೊನೆ ಎಲೆಕ್ಷನ್, ನಾನೇ ನಿಲ್ತೀನಿ. ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ನಾನು ಬಾಗಲಕೋಟೆ ಮತಕ್ಷೇತ್ರದ ಪ್ರಬಲ ಆಕಾಂಕ್ಷಿ ಎಂದು ಹೇಳಿದ್ದಾರೆ. ಶಾಸಕ HY ಮೇಟಿ ಅವರು ನಿಲ್ಲಲ್ಲ ಅಂತಾದ್ರೆ ನಾನು ನಿಲ್ತೀನಿ. ಇದೇ ಅಂತಲ್ಲ, ನಮ್ಮ ಹೈಕಮಾಂಡ್ ಯಾವ ಕ್ಷೇತ್ರಕ್ಕೆ ಸೂಚನೆ ನೀಡುತ್ತೆ ಅಲ್ಲಿ ಸ್ಪರ್ಧಿಸ್ತೀನಿ. ಇದೀಗ ನನ್ನ ಜಿಲ್ಲೆಯ ಜನರ ಸೇವೆ ಮಾಡ್ತೀನಿ, ಜನರ ಜೊತೆ ಸಂಪರ್ಕದಲ್ಲಿ ಸದಾ ಇರ್ತೀನಿ ಎಂದರು. ಬಾಗಲಕೋಟೆ ಮತಕ್ಷೇತ್ರದ ಲಾಸ್ಟ್ ಟೈಮ್ ನಾನು ಅರ್ಜಿ ಹಾಕಬೇಕಾದ್ರೆ ಮೇಟಿ ಸರ್ ಇದು ಕೊನೆ ಎಲೆಕ್ಷನ್ ನಾನು ಕೂಡ ಮಾಡಬೇಕು. ಬಾಗಲಕೋಟೆ ಮತಕ್ಷೇತ್ರದ ಆಕಾಂಕ್ಷಿ ಅವ್ರು ಮತ್ತೆ ನಿಲ್ತಾರೆ ಅಂತಂದ್ರೆ ನಾನು ಅಭ್ಯಂತರ ಇಲ್ಲ. ಅವ್ರು ನಿಲ್ಲಲ್ಲ ಅಂತಂದಾಗ ನಾನು ನೋಡಬೇಕು. ಇದೇ ಮತಕ್ಷೇತ್ರ ಅಂತಿಲ್ಲ, ಪಕ್ಷ ಯಾವುದೇ ಒಂದು ಮತಕ್ಷೇತ್ರಕ್ಕೆ ನನಗೆ ಹುಣಗುಂದಲ್ಲಿ ನನ್ನ ಪತಿಯವರು ಇರೋದ್ರಿಂದ ನಾನು ಅದ್ರ ಬಗ್ಗೆ ನಾನು ಮಾತಾಡ್ತಿಕ್ಕೆ ಹೋಗೋದು. ಪಕ್ಷ ಇವತ್ತು ನಾನು ಪಾರ್ಲಿಮೆಂಟ್ರಿ ಲಾಸ್ಟ್ ಟೈಮ್ ಆಕಾಂಕ್ಷಿ ಆಗಿದ್ದರಿಂದ ಮತ್ತು ಕೂಡ ಪಾರ್ಲಿಮೆಂಟ್ರಿ ಕೆಲಸ ಮಾಡಿ ನೋಡ್ರಿ, ಅವಕಾಶ ಕೊಡ್ಬೇಕಂದ್ರೆ ಆ ಟೈಮಲ್ಲಿ ನನಗೆ ಕೇಳಿದಾಗ ನಾನು ಹೇಳ್ತೀನಿ, ಈಗ ಜಿಲ್ಲೆಯ ಜನರ ಸೇವೆ ನನ್ನ ಒಂದು ಕರ್ತವ್ಯ, ಇಡೀ ಜಿಲ್ಲೆಯ ಜನರ ಒಂದು ಸೇವೆಯನ್ನ ಮಾಡ್ತೀನಿ. ಎಲ್ಲಿ ನನಗೆ ಅವಕಾಶವನ್ನ ಪಕ್ಷ ಇಲ್ಲಂದ್ರ ನಿಂತ್ಕೊಳ್ಳಿ ಅಂತ ಹೇಳಿದ್ರೆ ನಾನು ಹುಡುಗನ್ನ ನೋಡಿ ಇವಾಗ ಪತಿಯವರಿದ್ದಾರೆ, ಅವ್ರದ್ದು ಏನಾದ್ರು ಕಾರಣಗಳಿದೆ ಬೇಡ ಅಂತ ಹೇಳೋದಕ್ಕೆ ಇಲ್ಲ ನೀವು ಬೇಡ ಯಾರಿಗೆ ಪಕ್ಷ ಎಲ್ಲಿ ನೀವು ನಿಂತ್ಕೊಳ್ಳಿ ಅಂತೇಳಿ ಅವಕಾಶವನ್ನ ನೀಡುತ್ತೋ ಆ ಒಂದು ನಿಟ್ಟಿನಲ್ಲಿ ಈಗ ನನಗೆ ಅದಿನ್ನ 4 ವರ್ಷ ಇದೆ ಎಲೆಕ್ಷನ್, ಹೀಗೆ ಯಾವ ವಿಚಾರ ಮಾಡಬೇಕು ಕೂಡ ನಾನು ಪಕ್ಷ ಒಂದು ಸ್ಥಾನಮಾನವನ್ನ ನೀಡ್ತೀವಿ ಅಂತ ಹೇಳಿದ್ದಾರೆ. ಅವ್ರು ಯಾವುದೇ ಸ್ಥಾನಮಾನವನ್ನ ಕೊಟ್ಟು ನಾನು ಸ್ವೀಕರಿಸ್ತೀನಿ. ಪಕ್ಷದಲ್ಲಿ ನಾವು ಯಾವತ್ತೂ ಕೂಡ ಆಕಾಂಕ್ಷಿ ಅಂತ ಹೇಳಕ್ಕಾಗಲ್ಲ. ಪಕ್ಷ ಇವತ್ತು ನಾನು ಆಕಾಂಕ್ಷಿ ಅಂತ ಹೇಳಿದೆ, ನನಗೆ ಪಾರ್ಲಿಮೆಂಟ್ ಆಕಾಂಕ್ಷಿ ಅಂತ ಹೇಳ್ತಾರೆ ನಾವು ಹೇಳೋದೊಂದು ಅದು ಪಕ್ಷದ ಒಂದು ಇದು ಇರುತ್ತೆ. ಅವ್ರು ಏನೇ ಕೊಟ್ಟರು ಕೂಡ ಇವತ್ತು ನಾವು ಅದನ್ನ ಸ್ವೀಕಾರ ಮಾಡಿ ಮುಂದಿನ ದಿನದಲ್ಲಿ ಕೆಲಸ ಮಾಡ್ತೀವಿ. ನಾವು ಸಮರ್ಪಕವಾಗಿ ನಿಭಾಯಿಸ್ತಿದ್ದೇವೆ. ನಾವು ಮೊದಲು ಹೇಳ್ತೀನಿ, ಇವಾಗೂ ಹೇಳ್ತಾ ಇದ್ದೀನಿ, ಜನ ನನ್ನ ಯಾವುದಕ್ಕೆ ನಿಲ್ಬೇಕು ಅಂತ ಹೇಳಿ ಅಪೇಕ್ಷೆ ಪಡ್ತಾರೋ ನಾನು ಅದಕ್ಕೆ ನಾನು ಸಿಕ್ಕ